ಆತ್ಮೀಯ H60 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ನಮ್ಮ ಸಿದ್ದರಾಮಯ್ಯನವರು ಸಿದ್ದು ಅವರು ತಮ್ಮ ಅಹಂಕಾರದ ಬುದ್ಧಿ ತೋರಿಸಿಬಿಟ್ರಲ್ಲ, ಏಕಾಗಿ ಬೇಕಾಗಿತ್ತು ಗರ್ರಮ್ ಆಗೋದು ನಮ್ಮ ಡಿ ಕೆ ಶಿ ಅವ್ರ ಮೇಲೆ. ಡಿ ಕೆ ಶಿ ಅವರು ಎದ್ದು ಹೋಗಿದ್ದು ತಪ್ಪ, ಅವ್ರೇನು ಕೆಲಸ ಇರ್ಬೋದು, ಮತ್ತೇನೋ ಆಗಿರ್ಬೋದು, ಬೇಡ ಇವ್ರಿಗೆ ಅಪಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೋದ್ರ ಅದು ಗೊತ್ತಿಲ್ಲ. ಅವ್ರು ಯಾವುದೋ ಕೆಲಸ ಮೇಲೆ ಹೋಗಿದ್ದರು. ಆ ಸಂದರ್ಭದಲ್ಲಿ ಇವರು ತಮ್ಮ ಸ್ವಾಗತ ಭಾಷಣದಲ್ಲೇ ಸಿದ್ದರಾಮಯ್ಯನವರು ಅತ್ಯಂತ ಒಂದು ರೀತಿ ಅಸಡ್ಡೆ ಮತ್ತೇನೋ ಅನ್ನೋ ದೃಷ್ಟಿ ಇಟ್ಕೊಂಡು ಮನೆಯಲ್ಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕೆ ಆಗಲ್ಲ. ಏನಿದು ಮಾತು? ಯಾರಿಗೆ ಬಂದು ಹೋಗಿದ್ರಲ್ಲ ಅವರು, ಮನೆಯಲ್ಲಿ ಕೂತಿರಿ ಕೆಲಸ ಇರ್ಬೋದು, ಹೋಗಿರ್ಬೋದು. ಯಾಕೆಂತಂದರೆ ಅದು ಪೂರ್ವದಲ್ಲಿ ಅವರು ಡಿ ಕೆ ಶಿವಕುಮಾರ್ ಅವರು ಪೂರ್ಣ ಪ್ರಮಾಣದಲ್ಲೇ ಸರ್ಕಾರ ಸಾಧನೆಗಳನ್ನು, ಸಿದ್ದರಾಮಯ್ಯರ ಸಾಧನೆಗಳನ್ನು, ಅದೇ ಕಾಲಕ್ಕೆ ಕಾಂಗ್ರೆಸ್ಸಿನ ಸಾಧನೆಗಳನ್ನು, ಗ್ಯಾರಂಟಿಗಳನ್ನು ಎಲ್ಲರೂ ಮನ ತುಂಬಿ ಹೊಗಳು ಹೋಗಿದ್ದರು. ತಮ್ಮ ದೊಡ್ಡತನವನ್ನು ತೋರಿಸಿದ್ರು. ಎಷ್ಟೋ ವಿರೋಧಿದ್ರು. ಹೌದು, ಶಕ್ತಿ ಪ್ರದರ್ಶನ, ಸಿದ್ದರಾಮಯ್ಯರು ಶಕ್ತಿ ಪ್ರದರ್ಶನ, ಅದು ಎರಡು ಮಾತಿಲ್ಲ. ಅವ್ರು ಬೇಕಾದ ಹೇಳ್ಕೋಬಹುದು. ಈಗ ನೋಡ್ರಿ, ಡಿ ಕೆ ಶಿ ಅವರು ಎದ್ದು ಹೋಗಿದ್ದನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಒಬ್ಬ ಮಹಾನ್ ನಾಯಕರಾದಂಥ ಸಿದ್ದರಾಮಯ್ಯನವರು ಇಂಥ ಮಾತುಗಳಾಡೋದು ಎಷ್ಟರ ಮಟ್ಟಿಗೆ ಸರಿ. ಅದರಲ್ಲೂ ಮುಖ್ಯವಾಗಿ ಪಾಪ ಏನೋ ವಕೀಲರು ಬಂದು ಜ್ಞಾಪಕ ಮಾಡಿದ್ರು, ಡಿ ಕೆ ಶಿ ಅವ್ರದ್ದು ಹೆಸರು ಹೇಳಬೇಕಾಗಿತ್ತಂತೆ. ಆ ಸಂದರ್ಭದಲ್ಲಿ ಎಷ್ಟು ಒಲ್ಡಾಗಿ ಮಾತಾಡಿದ್ರಪ್ಪ ಅಂತಂದ್ರೆ, ಅವರು ಮನೆಯಲ್ಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕೆ ಆಗಲ್ಲ. ಅಷ್ಟೇ ಅಲ್ಲ, ಡಿ ಕೆ ಶಿವಕುಮಾರ್ ಹೊರಟು ಹೋದರು ಬೆಂಗಳೂರಿಗೆ. ಯಾವಾಗಲೂ ಇರುವವ್ರ ಹೆಸರು ಹೇಳಬೇಕೇ ಹೊರತು ಹೊರಟು ಹೋದವ್ರ ಹೆಸರು ಹೇಳೋಕ್ಕೆ ಆಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಮಾತ್ರ ವೆಲ್ಕಮ್ ಮಾಡೋದು. ಮನೆಯಲ್ಲಿ ಕೂತವ್ರಿಗೆಲ್ಲ ವೆಲ್ಕಮ್ ಮಾಡೋಕ್ಕೆ ಆಗಲ್ಲ. ಗೊತ್ತಾಯ್ತು?